ಏನೋ ರಾಜ ನಡ್ರೋಡಾಗ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಿಲ್ಲ, ಏನೋ ನಿಂದು ಯಾಕೋ ಹಿಂಗೆ ಯೋಚನೆ ಮಾಡ್ತಿದ್ಯಾ? ಅದುವೇ ಇಲ್ಲಿ ಕೆರೆ ಹತ್ರ ಬಂದು ಕಟ್ಟೆ ಹತ್ರ ಕಾವಲಿ ಕಾವಲಿ ಹತ್ರ. ಓ ಚಿತ್ರ ನೀನೇನ? ನಂಗೆ ಭಯ ಬಿಡ್ತಕ್ಕಪ್ಪ, ಯಾರು ಬಂದ್ರು ಅಂದ್ಬಿಟ್ಟು. ಈಗೆಲ್ಲ ಇನ್ಸ್ಟಾಗ್ರಾಮಾಗ ಫೋನಾಗೆಲ್ಲ ನೋಡ್ತಿಲ್ಲೇನ, ಅವಳು ಎಂಟ್ರೆ ಅವಳು ಗಂಡನ ತಳ್ಬಿಟ್ಲು ಅಂತೇಳಿ ಅದು ಭಯ ಬಿಡ್ತಕ್ಕನವ. ಯವ್ವ ತಾಯಿ, ನೀನು ಬಂದೇನ ನಾನು ಯಾರಪ್ಪ ಬಂದವ್ರು ಹಿಂದೆ ಅನ್ಕೊಂಡು ದಿಕ್ಲುಟ್ಬಿಡ್ತು. ಒಂದು ಕಿತ ತಳ್ತೀನಿ, ಕೆಳಗೆ ಬಿದ್ಬಿಡು, ಒಂದು ಕಿತ ಹೆಂಗೆ ಬೀಳ್ತೀನಿ ನೋಡು ಮತ್ತೆ. ಈ ಬೀಳ ರಾಜ, ಬೀಳೋ ರಾಜ. ಅಯ್ಯೋ ಗುಬ್ಬೆ ಬಿಡತ್ತೆ ತಳಗಿಲ್ಬಿಟ್ಟು ಹಂಗೆ ಅನ್ಕೊಂಡು. ಯವ್ವ ತಾಯಿ, ನೀನು ಭಾರಿ ಡೇಂಜರ್ ಇದೆಯಪ್ಪ. ಹೋಗು. ನೀನು ಲವ್ ಮಾಡ್ತಿದ್ಯಾ ಹುಡುಗ, ಅವನ್ನೇ ತಳ್ಕೋಗು. ಇನ್ನೊಂದು ಕಿತ ನಾನು ಹಿಂದೆ ಬಂದ್ಕಿರ್ಬೇಡಕ್ಕವ ತಾಯಿ. ಯವ್ವ, ನಿಮ್ಮಂತ ಹೆಣ್ಮಕ್ಳು ನೋಡಿದ್ರೆ ಭಯ ಆಗುತ್ತೆ. ಅದ್ರಾಗೂ ಕಾವಲಿ ಹತ್ರ ಮತ್ತು ಇಲ್ಲಿ ಬೆಟ್ಟಗಳ ಹತ್ರ ನಿಂತ್ಕೊಬಾರ್ದಪ್ಪ. ಮೊದಲು ಹೆಣ್ಮಕ್ಳು ತಳ್ಬಿಡ್ತಾರೆ, ಗಂಡ್ಮಕ್ಳು ಅಂತಿದ್ರು. ಇವಾಗ ಗಂಡ್ಮಕ್ಳನ್ನೇ ಹೆಣ್ಮಕ್ಳು ತಳ್ಬಿಡ್ತಾರಪ್ಪ. ನನ್ನ ಕೈಲಿ ಆಗಕ್ಕಿಲ್ಲ, ನಾನು ಇಲ್ಲಿಂದ ಹೋಯ್ತೀನಿ. ಬಂದೆ ನಿಂತ್ಕಲ್ಲ ಓಡಬಿಡ ನಿಂತ್ಕಲ್ಲ. ಅಯ್ಯೋ ಭಗವಂತ, ಈ ಫೋನಾಗೆಲ್ಲ ನೋಡಿ ನೋಡಿ ಗಂಡೈಕ್ಲೆಲ್ಲ ಎದುರ್ಕೊಳ್ಳೋ ಮಟ್ಟದ ಆಗ್ಬಿಟ್ವಲ್ಲ. ನಿಂತ್ಕಜ. ಬೇಡಕಂತಯ್ಯೋ, ಫೋನಾಗ ನಡೆದಿದ್ದು ಅಕಸ್ಮಾತ್ ನಿಜ ಆಗ್ಬಿಟ್ರೆ ನಮಗೆ ಮೊದಲೇ ಈಜು ಬರೋಕ್ಕಿಲ್ಲ. ಅಕಸ್ಮಾತ್ ನಾವು ಸತ್ಕಿತ್ತೋಗ್ಬಿಟ್ರೆ ಬೇಡಕವ. ಫಸ್ಟ್ ಇಲ್ಲಿಂದ ವಾಟ. ನೀರಿಗೆ ಎಡ್ತಿ ತಳ್ಳಿದ್ರೇನಂತೆ, ಗಂಡನು ಬಿದ್ದು ಸಾಯಲ್ವಂತೆ, ಅವನು ಬದುಕಿದ್ದೆ ಒಂದಣೆ ಬರವಂತೆ. ಬದುಕಿದ್ಕುವೆ ಅದೇನೋ ಅಂತಾರಲ್ಲ, ಅವನು ಬದುಕವನೆ, ಆದರೆ ಇವಾಗಲೂ ಅವನಿಗೆ ಕೇಳ ತಪ್ಪಿದ್ದಲ್ಲ. ಈ ಕೋಳಿಗಳು ಇಲ್ಲದವಲ್ಲವ ಹಾಳಾದವು. ಅಟ್ಟಿ ತಕ್ಕ ಬರ್ನಾವಲ್ಲ. ಸಂಜೆ ಆಯಿತು, 5-6 ಗಂಟೆ ಆಯಿತು. ಮನ್ಯಾಗ ಬಂದು ಗೂಡು ಸೇರ್ಕವ ಅನ್ನೋದೇ ಇಲ್ವ ಈ ಕೋಳಿಗಳು. ಈ ಬಡ್ಡ ಇದನ್ನು ಕೋಳಿ ಯಾಕಾರು ಆ ಕಡೆಯಿಂದ ತಂದ ನಾನು. ಸ್ಟೇಷನಾಗ ಹೋಗಿ ತಗೊಂಬಂದು. ಅದು ಒಂದು 5 ಕೋಳಿಗಳ ಒಂದಾರು ಮನೆಯಾಗಿರ್ತವೇನ ದರಿದ್ರದವು. ಓಡಿ ಹೋಗ್ತವೆ. ಮುಸ್ಸಂಜೆ ಆಗೈತಿ, ಬರ್ಬೇಕು ಅನ್ನೋದು ಇಟ್ಟು ಗೊತ್ತಾಗಕ್ಕಿಲ್ವಲ್ಲ ಈ ಕೋಳಿಗಳ್ಗೆ. ಓ ಚಲ್ಜವ, ಯಾಕಮ್ಮಿ ಏನು ಹಿಂಗೆ ಬತ್ತಿದ್ದಿ ಈ ಕಡೆಯಿಂದ? ಎಲ್ಲಿ ನಿನ್ನ ತಂಗಿ ಜಯಮ್ಮ ನಾಚ್ಕಿಲ್ದಳು. ಅದೇನು ಹೇಳಲೆ ಮುತ್ಕೆ, ಆಕೆ ಸವಸ ಅಂತ ನಂಗೆ ಸಾಕಾಗೋಗ್ಬಿಟ್ಟೈತಿ. ಏನು ಹೊಟ್ಟೆ ಉರ್ಸ್ಕೊಂತಾಳೆ ಗೊತ್ತೇನ ಯವ್ವ. ನಾವಿಬ್ಬರೇ ಯಾಕಾರ ಒಂದೇ ಮನೆ ಯಾಕೆ ಮದುವೆ ಆದ್ಮೋನಂಗೆ ಆಗೈತಿ. ನಮ್ಮ ಸಿದ್ದಣ್ಣನ್ಗೆ ಸೂರಜಪ್ಪಂಗೂ ಜಗಳ ತಂದಿಟ್ಟು ತಮಾಸೆ ನೋಡ್ತಾಳಕ್ಕಂತ ಭಯ. ನನಗಂತೂ ನೋಡಿ ಸಾಕಾಗೋಗದೆ. ಏನ ಜಯಮ್ಮ ಸತ್ತೋದ್ನೆ? ಅಯ್ಯೋ ತಾಯೇ, ಹಿಂಗೆ ಹೇಳ್ತಿದ್ದಲ್ಲವ ಇವಾಗ ಬಂದು. ನಾನು ನೋಡೋಕೆ ಬತ್ತಿದ್ದೆ ತಾನೇ, ನಡಿ ಬತ್ತೀನಿ ನಿನ್ನ ಜೊತೆ ಅಕ್ಕ. ಅಯ್ಯೋ ದುರ್ವಿಧಿಯೇ, ನನಗೇನು ಜಯಮ್ಮ ಸತ್ತೋದ್ನ ಅಂತ ಕೇಳ್ತಾಳೆ. ನಾನು ನಮ್ಮ ಅಕ್ಕ ನೀರು ಬಿದ್ದುಬಿಟ್ಟವಳೆ ಅಂತ ನಾನು ಇದು ಮನೆಯಾಗವಳೆ. ನನಗೂ ನನ್ನ ಗಂಡಗೂ ತಂದಿರ್ತಾಳೆ, ನನ್ನ ಮೈದ್ನಂಗೂ ನನ್ನ ಗಂಡಗೂ ಅಂತಂದ್ರೆ ಈಕೆ ಇದಕ್ಕೆ ಹಿಂಗಂತವಳೆ. ಅಯ್ಯೋ ಭಗವಂತ, ಹಿಂಗೆ ಬಂದು ಅಂದ್ಗಿಂತ ಬಿಟ್ಟಳಕ್ಕಪ್ಪ ಎಲ್ಲರ ಎದುರುಗುವ. ನನ್ನ ನಾಚಿಕೆ ಮನೆ ಮರಿದೇವ ತೆಗೆದು ಬಿಡೋಂಗಳಲ್ಲಪ್ಪ ಇವಳು. ಅಯ್ಯೋ ಮುತ್ಕಿ, ಸತ್ತಿರೋರ್ನ ಇದು ಬದುಕಿರೋರ್ನ ಯಾಕೆ ಸಹಿಸ್ತಿ? ಅಯ್ಯೋ ನಿನ್ನ ಜೊತೆಗೆ ಮಾತಾಡೋದು ತಪ್ಪೈತಿ ನೋಡ. ವಯಸ್ಸಾಗೈತೆ, ಮುದಿ ಗೋಬಿ ಮುಡೋದು ಅಂದ್ರೆ ಕಿವಿ ಕೇಳಿಸ್ತಾರೆ. ಗೋಬಿ ಮುಡಿದೆ ನೀನು ಹೆಂಗಾಡ್ತಿ ನೋಡ. ಸತ್ತೋದ್ಲ ಅಂತ ಕೇಳ್ತೀನಿ, ನಮ್ಮ ಅಕ್ಕೆದಕ್ಕೆ ಮಿಸ್ ಐತಾಳ. ಈ ವಿಚಾರ ಅವಳಿಗೇನಾರು ಕಿವಿ ಹಾಕಿ ಬೀಳ್ಬೇಕು. ನಿನ್ನ ಗತಿ ನಿನ್ನ ಹುಟ್ನಿಲ್ಲ ಅನ್ಸ್ಬಿಡ್ತಾಳಾಕಿ. ಏನಂತಿದ್ಯಾ? ಅದೇನೋ ಅಂದಂಗಿತ್ತ ನನಗೆ ಬೈತಿದ್ಯಾ? ಸತ್ರ ಸೈತಾಳ ಹಂಗೆ ಹಿಂಗೆ ಅಂತೇಳಿ. ಅಕ್ಕ ತಂಗಿರು ಒಟ್ಟಿಗೆ ಇರಬೇಕು ಕಣವ. ಸತ್ರ ಸೈತಾಳ ಅಂದ್ರೆ ಹೆಂಗೆ ಹೇಳು? ಇವತ್ತೊಂದು ಜಗಳ ಬತ್ತವ, ನಾಳೆ ಕೊಯ್ತವ. ಅದಕ್ಕೆ ಅಕ್ಕನೇ ಸತ್ತೋಲಿ ಅಂತನೋದೇ ಹಿಂಗೆ ಅನ್ಬಾರ್ದು ಕಂತಾಯಿ. ಈ ಬಡ್ಡೆ ಇದನ್ನು ಕೋಳಿಗಳು ಎಲ್ಲೋದ? ಆ ಕೋಳಿಗಳ ಕೌಚಾಕ್ಬಿಟ್ಟು ಬತ್ತೀನಿರು. ಪುಟ್ಟಿ ಒಳಗೆ ಹಾಕ್ಬಿಟ್ಟು ಬತ್ತೀನಿ ಕೌಚಾಕಿಯವನ. ಇಲ್ಲ ಅಂದ್ರೆ ಊರು ಮನ ಸುತ್ತ ಕೊಯ್ತವ. ದರಿದ್ರದ್ದು ಕೋಳಿಗಳಾಯ್ತು. ಅಲ್ಲ ಕಣೆ ಜಾಜಿ, ಮನೆಯಾಗ ಬರೋದು ಬಿಟ್ಟು ಬೀದಿಯಾಗ ನಿಂತಿಯಲ್ಲ, ಏಟತ್ತಿಂದ ಕಾಯ್ಕೊಂಡು ನಿಂತ್ಕೊಳ್ಳೋದು. ಎಲ್ಲ ಬದನೆಕಾಯಿ ತತ್ತೀನಿ ಅಂದ್ರೆ ಕೈಯಕ್ಕೇನು ಇಲ್ಲ. ಬದನೆಕಾಯಿ ತರ ಕೂತಾಳು ಇವತ್ತು. ಎಲ್ಲ ಮೀ ಬದನೆಕಾಯಿ ತತ್ತೀನಿ ಅನ್ಕೋಬೋದಲ್ಲ, ಕೈಯಾಗ ಬದನೆಕಾಯಿ ಇಲ್ವಲ್ಲ. ಈ ಆಳಾದ ಕೋಳಿಗಳೆಲ್ಲದ್ವ ಸತ್ತುಗಳಿಂದಲೇ ಇಲ್ಲ ಗಾಳಿಯಾಗಿ ಬಂದವಳಲ್ಲೇ ಗಾಳಿಯಾಗೊಳಲ್ಲ ಜಯಮ್ಮ. ಅಯ್ಯೋ ದುರ್ವಿಧಿಯ, ನಾನು ಗಾಳಿಯಾಗಿವ್ನಿ. ಇದೇ ರೀತಿ ಒಮ್ಮಗಿನ ರುಚಿಗೆ ಚಿಡ್ದೈತೆ, ಹುಚ್ಚು ಬರದೆ ಬಂದೈತೆ. ಹೆಂಗ ನಾನು ಗಾಳಿಯಾಗಿವ್ನಿ ಅಂತ ಹೇಳ್ತಾಳಲ್ಲ ಇವಳು. ಯಾಕೆ ಹಿಂಗೆ ಹೇಳ್ತಾಳೆ? ನನ್ನ ಚಲ್ಜವ ನಾನು ಸತ್ತಗಳು ಅಂತ ಹೇಳವಳೆ ಈ ಒಮ್ಮನ ಜೊತೆಗ. ಅಯ್ಯೋ ತೊಡಗಲಿ ಲೇಲೆ. ಆ ದೆವ್ವ ಹತ್ರ ಬರ್ತದೆ ಕಣೆ, ಆ ದೆವ್ವ ಹತ್ರ ಬರ್ತದೆ ಕಣೆ. ಯವ್ವ ಭಗವಂತ, ದೆವ್ವ ನೋಡು ಭಯ ಐತಿತ್ತು ಕಣೆ. ಜಯಮ್ಮಕ್ಕ ಹಾಳಾಗೋಳೆ ಕಣೆ. ಯವ್ವ ಈಗ ತಾನೇ ಸತ್ತು, ಈಗ ಗಾಳಿಯಾಗಿ ಬತ್ತೋಳಲ್ಲಪ್ಪ. ನಾನು ಒಬ್ಬಕಿಗೆ ಕಾಣ್ತಾಳೆ, ನಿನ್ಗೂ ಕಾಯ್ತಾಳೇನೆ. ಚಲ್ಜಿ ಗಾಳಿಯಾಗೋಳೆ ಕಣೆ ಅವಳು. ಗಾಳಿಯಾಗೋಳೆ ದೆವ್ವ. ಇದಕ್ಕಮ್ಮಿ ಲಕ್ಷ್ಮಿ, ಜಯಮ್ಮನವೇ ಅವಳು ನೋಡಿದ್ರೆ ಕ್ಯೂಡದಲ್ಲಿ ಅಳ್ಳಗೋಗಿ ನಿಂತವಳೆ. ಯಾಕಮ್ಮಿ ಎಲ್ಲಿ ಹೋಗೋಳೆ ಕ್ಯೂಡಮ್ಮ? ನಂಗೂ ಅದೇ ಗೊತ್ತಾಗೈತಿಲ್ಲ ಕಣ ಕುಂಡಕಯ್ಯ. ಜಯಮ್ಮ ನೋಡಿದ್ರೆ ಇಲ್ಲಿ ನಿಂತವಳೆ, ಜಲ್ಜಮ್ಮ ನೋಡಿದ್ರೆ ಅಲ್ಲಿ ನಿಂತವಳೆ. ಕ್ಯೂಡದಲ್ಲಿ ಯಾಕೋ ಹಿಂದಕ್ಕೆ ಹೋಗೋಳೆ? ಕ್ಯೂಡಿ ಯಾಕ ಹಿಂದಕ್ಕೆ ಹೋಗಿ? ಯಾಕೆ ಏನಾಯ್ತು? ಅಯ್ಯೋ ಲಕ್ಷ್ಮಿ, ಅಯ್ಯೋ ಗುಂಡಿ ಬಂದಿರ ಇಬ್ರುವೆ. ನೋಡು, ಜಯಮ್ಮ ದೆವ್ವ ಆಗೋಳೆ. ಇವಾಗ ತಾನೇ ಸತ್ತೋದ್ಲು ಅಂತೇಳಿ ಜಲ್ಜಮ್ಮ ಹೇಳ್ತಿದ್ಲು. ಆದರೆ ದೆವ್ವ ಆಗಿ ಬಂದೋಳೆ ಕಣೆ. ಜಯಮ್ಮ ದೆವ್ವ ಆಗೋಳೆ. ಗಾಳಿ ಮೆಟ್ಟೈತೊಳಗ. ದೊಡ್ಡ ಗಾಳಿನೇ ಮೆಟ್ಟಿರ್ಬೇಕು. ಗಾಳಿ ಮೆಟ್ಟೈತಕ್ಕೀಗ. ಅಯ್ಯೋ ಕುಂಟಕಯ್ಯ, ಜಯಮ್ಮ ದೆವ್ವ ಆಗೋಳಂತೆ. ಮುತ್ಕಿ ಅಂತವಳೆ ಕ್ಯೂಡ್ ಮನೆ ಕೇಳಿಸ್ಕ ನೀನುವೆ. ನಂಗೆ ಭಯ ಐತೈತಕ್ಕಪ್ಪ, ಅದಕ್ಕೆ ನಿನ್ನೆ ಮುಂದಕ್ಕೆ ಬಿಟ್ಟು ನಾನು ಎಂದು ಕೊಡು ಬಂದ್ಬಿಟ್ಟೆ. ಯವ್ವೋ ನಂಗೆ ತಿಗ್ಲುಡ್ತೈತೆ. ಜಯಮ್ಮ ದೆವ್ವ ಆಗೋಳಂತೆ. ಏ ಕಿವುಡು ಮುತ್ಕಿ, ನಾನು
ಯಾವ ದೆವ್ವನೂ ಆಗಿಲ್ಲ ಏನೂ ಆಗಿಲ್ಲ ಲೇ ಜಲ್ಜಿ ಏನೇ ಹೇಳಿದ್ಯಾ ಮುದುಕಿ ಜೊತೆಕ ನಾನು ದೆವ್ವ ಆಗಿವ್ನಿ ಅಂತ ಹೇಳಿಯೇನೆ ನಾನು ಸತ್ಯವನಿ ಅಂತ ಹೇಳಿಯೇನೆ ಮನೆ ಹೇಳಿ ಹಿಂಗೇನೆ ಹೇಳ್ಕೊಂಬರುತ್ತೆ ನೀನು ಯವ್ವೋ ನಾನು ಸತ್ತ ಬದುಕಿ ತಂಗಿ ನಾನು ಸಾಯಿಸ್ಬಿಟ್ಲಪ್ಪೋ ನಮ್ಮ ಅಕ್ಕ ನನ್ನ ತಂಗಿ ನಾನು ಸಾಯಿಸ್ಬಿಟ್ಲು ವರ್ಷಾಗ ನಾನು ಮಾರ್ಗಿತ್ತಿ ನಾನು ಸಾಯಿಸ್ಬಿಟ್ಲು ಮನೆ ಹೇಳಿ ನಾನು ಸಾಯಿಸಿದ್ಲಪ್ಪೋ ಸಾಯಿಸ್ಬಿಟ್ಲು. ಏ ಜಯಮ್ಮ ನೀನ್ ನಮ್ಗೆಲ್ಲ ಕಾಣಿಸ್ತಿದ್ಯ ಅಂದ್ರ ನಿನ್ನೆ ತಿಟ್ಟಲ್ಲ ದೆವ್ವನ ನಮ್ಗ ತಲೆ ಕೆಡ್ತೈತೆ ಕಣೆ ಆ ಮುದ್ಕಿ ಹೇಳತ್ಕವ ನೀನ್ ಆಡ್ತಿರತ್ಕವ ನಮ್ಗ ಹುಚ್ಚಿಡಿತೈತೆ ಕಣೆ ನಿಜ ಹೇಳೆ ನೀನ್ ದೆವ್ವನ ದೆವ್ವನ. ಏ ಗುಂಡಕಯ್ಯ ನಾನು ಯಾಕೆ ಸೈಲಿ ನಾನು ಸತ್ತಿನಿ ಅನ್ಬಿಟ್ಟು ಸುಳ್ಳು ಹೇಳ್ಕೊಂಬತ್ತಾವೆ ನಾನು ಯಾಕೆ ಸೈಲಿ ಯಾಕೆ ಇವಳು ಮಲ್ಲಿಗೆ ಇವಳು ಏನಂದ್ಲು ಅವಳೇನು ಕೇಳಿಸ್ಕಂತ ನಾ ಸತ್ತ ಹೋಗಿವ್ನಿ ಅಂತ ಹೇಳ್ಕೊಂಬತ್ತವಳೆ ಊರಾಗೆಲ್ಲ ಹೆಂಗೆ ಸಾರ್ಬಿಟ್ರ ಒಂದೇ ಎಲ್ಲ ಆಡ್ಕೊಂಡು ಅಗ್ಯಾಕಿಲ್ಲ ಏನೋ ಈ ಕಿವುಡ್ದಲಿಕ್ಕೆ ಏನು ಬಂದಿತ್ತು ಏನು ನಾ ಸತ್ತೋಗಿವ್ನಿ ಅಂತ ಹೋಗಿ ಹೇಳ್ಕೊಂಬತ್ತವಳೆ ಇವಳು ಏನು ಹೇಳಿದ್ಲು ಅವಳೇನು ಕೇಳಿಸ್ಕೊಂಡ್ಲು ಕಿವುಡ್ ಮಲ್ಲಿ ಒಯ್ಯವ್ವ ದೆವ್ವ ನಿಮ್ನೆ ನೋಡ್ತೈತೆ ಕಣ್ರೆ ನಿಮ್ನೆ ನೋಡ್ತೈತೆ ದೂರನೇ ಆ ಕಡೆ ತಿರ್ಕೊಂಡ್ಬಿಡ್ತು ಕಣ್ರೆ ಅಯ್ಯೋ ನಿಮ್ಗೆ ಏನಾರು ಮಾಡ್ಬಿಡುತ್ತೆ ಗುಂಡಿ ಲಕ್ಷ್ಮಿ ಓಡೋಗ್ರೆ ಈ ವಿಚಾರನ ಊರಾಗೆಲ್ಲ ಹೇಳ್ತೀನಿ ಬುಡಕಿಲ್ಲ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಜಯಮ್ಮ ಸತ್ತ ಮ್ಯಾಗ ಒಂದೇ ಗಂಟೆಗೆ ದೆವ್ವ ಆಗ್ಬಿಟ್ಟವಳೆ ಅಂತೇಳಿ ಈಗ ತಾನೇ ಜಲ್ಜವ ದೆವ್ವ ಆಗೋಳೆ ಅಂತಿದ್ಲು ಸತ್ತವಳೆ ಅಂತೇಳಿ ಆಗ್ಲಿ ದೆವ್ವನೇ ಆಗ್ಬಿಟ್ಟವಳಲ್ಲವ ಈ ಜಯಮ್ಮ. ಏನೇ ಜಯಮ್ಮ ನೀನ್ ಪಾಡುವ ಇಲ್ಲೇ ಕಣ ಮುಂದೆ ಬದುಕಿರೋಳ ಸತ್ತವಳೆ ಅಂದ್ಬಿಟ್ಟು ಓಡ್ತಾವಳಲ್ಲ ಯಾಕೆ ಉಳ್ಮಲ್ಲಿ ಫಸ್ಟ್ ಇರ್ಕಳೆ ಇಲ್ಲ ಅಂದ್ರೆ ಊರಾಗೆಲ್ಲ ನೀನ್ ಸತ್ತಾಗಿದ್ಯಾ ಅಂತ ಸಾರ್ಕೊಂಬತ್ತಾಳೆ ಕಣೆ ಓಡೆ ಫಸ್ಟ್ ಇರ್ಕಳೆ ಯಾಕೆ ಉಳ್ಮಲ್ಲಿ ಇರ್ಕಳೆ ಇಲ್ಲ ಅಂದ್ರೆ ಊರಾಗೆಲ್ಲ ಅದನ್ನೇ ಸಾರ್ಕೊಂಬತ್ತಾಳೆ ನೋಡು ಊರ್ ಮಂದಿ ಎಲ್ಲ ಎದುರ್ಕೊಂಡು ಓಡೋಗ್ಬೇಕು ನೀನ್ ಕಂಡ್ರೆ ಆತರ ಮಾಡ್ಬಿಡ್ತಾಳೆ ಹೋಗೆ ಆಕೆ ಉಳ್ಮಲ್ಲಿ ಫಸ್ಟ್ ಇರ್ಕಳೆ. ಅಯ್ಯೋ ಭಗವಂತ ಈ ಕಿವುಡ್ದುರ್ಗಳು ಸುಮ್ಮನೆ ಇರೋಲ್ಲ ನಮಗೆ ನೆಮ್ಮದಿಯಾಗಿ ಇರೋಕ್ಕೂ ಬಿಡೋಲ್ಲ ಏನಪ್ಪ ಇದು ನನಗೆ ಬಂದಿರೋ ಪಾಡು ಈಗ ಏನಾರು ಹಾಕಿ ಹಿಡ್ಕೊಂಡಿಲ್ಲ ಅಂದ್ರೆ ಊರಾಗೆಲ್ಲ ಸಾರ್ಕೊಂಬತ್ತಲ್ಲ ಫಸ್ಟ್ ಹೋಗಿ ಹಿಡಿತೀನಿ ಅವಳನ್ನ ಆಮ್ಯಾಗ ಅವಳಿಗೆ ತಲೆ ಮೇಲೆ ಕುಟ್ಟಿ ಆ ಮುದುಕಿಗ ಒಳ್ಳೆ ಬುದ್ಧಿ ಕಳಿಸ್ತೀನಿ ಏನು ಕಲ್ತವ ಇವು ನನ್ನೇ ಸತ್ತವಳೆ ಅಂತ ಬಗ್ಗೆ ಹೇಳ್ಕೊಂಬತ್ತೈತಲ್ಲಪ್ಪ ಇದು ಸತ್ತಿದೇವೋ ಬೇರೆ ಅದುವೇ ಸತ್ತಿರೋದು ಹೆಂಗಾರೆ ಕೊಟ್ಟೋಲಿ ಅವಳೇನು ಹೇಳಿದ್ಲು ಇದೇನು ಕೇಳಿಸ್ಕಂತು ಭಗವಂತ. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.